ತೈಲ ದ್ವೀಪ ಆಗಿರುವಂತಹ ಕಾರ್ಗನ್ನ ವಶಪಡಿಸಿಕೊಳ್ಳೋಕೆ ಟ್ರಂಪ್ ಆದೇಶಿಸಿದ್ದಾರೆ. ಇಸ್ರೇಲ್ಗೆ ಬಾಂಬ್ ಹಾಕಿ ಬನ್ನಿ ಅಂತ ಇರಾನ್ ಕೂಡ ಪಂಥಾಹ್ವಾನವನ್ನ ಕೊಟ್ಟಿರುವಂತದ್ದು. ಈಗ ಮತ್ತೆ ಯುದ್ಧದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಿದೆ. ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಅಟ್ಯಾಕ್ ಮಾಡ್ತಿರುವಂತದ್ದು. ಇದರ ಜೊತೆಗೆ ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಉಡಾಯಿಸುವಂತಹ ಎಚ್ಚರಿಕೆಯನ್ನು ಕೂಡ ಇರಾನ್ ಕೊಟ್ಟಿದೆ. 104 ದಿನಗಳ ಬಳಿಕ ಮತ್ತೆ 3 ದೇಶಗಳಿಂದ ಘನಘೋರ ದಾಳಿಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಟೆಲ್ ಅವೀವ್, ಬಹ್ರೇನ್, ಕೋರಂ ಶಹರ್ನಲ್ಲಿ ಭೀಕರ ಸ್ಫೋಟವಾಗಿದೆ. ರಾತ್ರಿಯೇ ಯುದ್ಧ ಮುಗಿಸ್ತೀವಿ ಬನ್ನಿ ಅಂತ ಇರಾನ್ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕಾರ್ಗನ ವಶಪಡಿಸಿಕೊಳ್ಳೋಕೆ ಈಗಾಗಲೇ ಟ್ರಂಪ್ ಏನೋ ಆದೇಶವನ್ನು ಹೊರಡಿಸಿ ಆಗಿದೆ. ಇತ್ತ ಇರಾನ್ ಕೂಡ ಇಸ್ರೇಲ್ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಿದೆ. ಇರಾನ್ ಮೇಲೆ ಇಸ್ರೇಲ್ ಕೂಡ ರಿಟರ್ನ್ ಅಟ್ಯಾಕ್ ಅನ್ನು ಮಾಡ್ತಿರುವಂಥದ್ದು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಯುದ್ಧದ ವಾತಾವರಣದಲ್ಲಿ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. 3 ದೇಶಗಳು ಕೂಡ ಪಂಥಾಹ್ವಾನವನ್ನು ಕೊಡ್ತಾ ಇದೆ. ಒಂದ್ ಕಡೆ ಅಮೆರಿಕ ವಾರ್ನಿಂಗ್ ಅನ್ನ ಮಾಡ್ತಾ ಇದೆ, ನಾವು ಕಾರ್ಗ್ ದ್ವೀಪವನ್ನ ವಶಪಡಿಸ್ಕೊಳ್ತೀವಿ ಅಂತ. ಇನ್ನೊಂದ್ ಕಡೆ ಇಸ್ರೇಲ್ ಪದೇ ಪದೇ ಕಾಲು ಕೆರೆದು ಇರಾನ್ ಮೇಲೆ ಜಗಳಕ್ಕೆ ಹೋಗ್ತಾನೆ ಇದೆ. ಈತ ಇರಾನ್ ಕೂಡ ನಾವು ಎಲ್ಲದಕ್ಕೂ ಸನ್ನದ್ಧವಾಗಿದ್ದೀವಿ ಬನ್ನಿ ಅಂತ ಕೌಂಟರ್ ಅನ್ನ ಕೊಡ್ತಾ ಇರುವಂತದ್ದು. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಅಟ್ಯಾಕ್ಸ್ಗಳು ಇಸ್ರೇಲ್ ಮತ್ತು ಇರಾನ್ ನಲ್ಲಿ ನಡೀತಾ ಇದೆ ಅಂತ. ಈ ರಾತ್ರಿ ನಾವು ಯುದ್ಧ ಮುಗಿಸ್ತೀವಿ ಬನ್ನಿ ಅಂತ ಇರಾನ್ ಕೂಡ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಮಂಜುನಾಥ್, ಈ ಘಟನೆಗಳನ್ನೆಲ್ಲ ನೋಡ್ತಾ ಹೋಗೋದ್ರೆ, ವಾರ್ನಿಂಗ್ ಅನ್ನ ನೋಡ್ತಾ ಹೋಗೋದಾದ್ರೆ ಮಹಾಯುದ್ಧ ನಡೆದೇ ಬಿಡುತ್ತಾ ಹೇಗೆ? ಧನುಶ್ರೀ, ನೋಡ್ಬೋದು, ಏನು ಕಳೆದ 4 ದಿನಗಳಿಂದ ಯುದ್ಧ ಈಗ ಒಂದು ಹಂತಕ್ಕೆ ತೀವ್ರವಾಗ್ತಾ ಹೋಗ್ತಾ ಇರುವಂತದ್ದು. ಇವತ್ತಿಗೆ ಯುದ್ಧ ಶುರುವಾಗಿ 104 ದಿನಗಳಾಗಿದೆ. ಇಲ್ಲಿವರೆಗೂ ಸುಮಾರು 6 ರಿಂದ 7 ಸಲ ಕದನ ವಿರಾಮವನ್ನ ಘೋಷಣೆಯನ್ನ ಮಾಡಿದ್ರು. ಶಾಂತಿಯ ಒಪ್ಪಂದಗಳಿಗೂ ಕೂಡ ಸಾಕಷ್ಟು ಬಾರಿ ಪ್ರಯತ್ನಗಳಾಯ್ತು, ಆದ್ರೆ ಯಾವುದೂ ಕೂಡ ಫಲ ಕೊಟ್ಟಿಲ್ಲ. ಇರಾನ್ ಅವರು ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಮತ್ತು ಪರಮಾಣು ಒಪ್ಪಂದ, ಯುರೇನಿಯಂ ಒಪ್ಪಂದಕ್ಕೆ ನಾವು ಬಗ್ಗಲ್ಲ ಅಂತ ಕೂತಿದ್ದಾರೆ. ಆದ್ರೆ ಟ್ರಂಪ್ ಅವರು ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕದ್ರಷ್ಟೇನೆ ನಾವು ಇರಾನ್ ನಿಂದ ಆಚೆ ಬರೋದು ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರದಲ್ಲಿ ನಡೀತಿರುವಂತಹ ಒಂದು ಹಗ್ಗ ಜಗ್ಗಾಟ ಈಗ ಒಂದು ಹಂತಕ್ಕೆ ಬಂದಿರುವಂತದ್ದು. ಆದ್ರೆ ಯಾವ ಹಂತಕ್ಕೆ ಹೋಗಿದೆ ಅಂತ ಅಂದ್ರೆ, ಅಲ್ಲಿ ದೊಡ್ಡ ಅಂತ ಕ್ಷಿಪಣಿಗಳ ದಾಳಿಗಳನ್ನ ನಡೆಸೋದಕ್ಕೆ ಈಗ 2 ದೇಶಗಳು ಮುಂದಾಗಿರುವಂತದ್ದು. ಒಂದು ಕಡೆ ಅಮೆರಿಕಾದವರು ಕಳೆದ 3 ದಿನಗಳಿಂದ ಹಾರ್ಮುಜ್ ಜಲಮಾರ್ಗ ಏನಿದೆ, ಆ ಜಲಮಾರ್ಗದ ಸುತ್ತಲೂ ಓಡಾಡ್ತಿರುವಂತಹ ಇರಾನ್ ನಿಂದ ಹೊರಗಡೆ ಬರ್ತುವಂತಹ ಹಡಗುಗಳು ಏನಿದಾವೆ, ಆ ಹಡಗುಗಳನ್ನ ಸಂಪೂರ್ಣವಾಗಿ ಒಡೆದು ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಅಮೆರಿಕ. ಇದಕ್ಕೆ ಸಾಕ್ಷಿಯನ್ನು ಹಾಗೆ ಭಾರತದ 3 ತೈಲ ಹಡಗುಗಳನ್ನ ಈಗ ಆಲ್ರೆಡಿ ಅಮೆರಿಕದ ಸೇನಾಪಡೆ ಮತ್ತು ನೌಕಾಪಡೆಗಳು ಬಾಂಬ್ಗಳನ್ನ ಹಾಕಿ ಅದನ್ನ ಧ್ವಂಸ ಮಾಡಿರುವಂತದ್ದು. ಜೊತೆಗೆ 3 ಜನ ಭಾರತೀಯರು ಕೂಡ ಸತ್ತಿದ್ದಂಥದ್ದನ್ನ ನಾವು ನೋಡಿದೀವಿ. ಆದ್ರೆ ಇದು ಒಂದು ಭಾಗ. ಆದ್ರೆ ಈ ಒಂದು ಹಾರ್ಮುಜ್ ಜಲಮಾರ್ಗವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರೋದ್ರಿಂದ ಇರಾನ್ ಅವರು ಕೂಡ ಏನ್ ಮಾಡಿದ್ದಾರೆ, ಅಮೆರಿಕಾದವರಿಗೆ ದಿಗ್ಬಂಧನ ಹಾಕೋದಿಕ್ಕೆ ನೇರವಾಗಿ ಅಮೆರಿಕಾದವ್ರ ಮೇಲೆ ಯಾವುದೇ ರೀತಿಯಾದಂತ ದಾಳಿ ಮಾಡ್ತಿಲ್ಲ. ಬದಲಿಗೆ ಇರಾನ್ನ ಪರಮಶತ್ರುವಾಗಿರುವಂತಹ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇರುವಂತದ್ದು. ಇಸ್ರೇಲ್ ಅವರು ಕೂಡ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಿಲ್ಲ. ಇರಾನ್ ಬೆಂಬಲ ನೀಡ್ತಿರುವಂತಹ ಪ್ಯಾಲೆಸ್ತೈನ್ ಮತ್ತು ಲೆಬನಾನ್ನ ಒಂದು ಬಂಡುಕೋರರ ತಂಡ ಏನಿದಾವೆ, ಆ ಒಂದು ಭಾಗದಲ್ಲಿ ದಾಳಿ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಇರಾನ್ ಅವರು ಇಸ್ರೇಲ್ ಮೇಲೆ, ಇಸ್ರೇಲ್ ಅವರು ಇರಾನ್ ಮೇಲೆ ಈಗ ಮತ್ತಷ್ಟು ಕ್ಷಿಪಣಿಗಳನ್ನ ಹಾಕಿರುವಂತದ್ದು. ಈ ಒಂದು ಯುದ್ಧ ತೀವ್ರವಾಗ್ತಿದ್ದಂಗ್ಲೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಇರಾನ್ಗೆ. ಯಾವುದೇ ಕಾರಣಕ್ಕೂ ಇರಾನ್ ಅವರ ದಾಳಿಯನ್ನು ನಾವು ಸಹಿಸೋದಿಲ್ಲ, ಇವತ್ತು ರಾತ್ರಿ ನಾವು ಒಂದು ದೊಡ್ಡ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಅಮೆರಿಕ ಸೇನೆ ಏನಿದೆ, ಆ ಒಂದು ಸೇನಾ ಪಡೆಗಳಿಗೂ ಕೂಡ ಇರಾನ್ಗೆ ತುಂಬಾ ಅತಿ ಮುಖ್ಯವಾಗಿರುವಂತಹ, ಆರ್ಥಿಕವಾಗಿ ಸಾಕಷ್ಟು ಬಲ ಕೊಡ್ತಾ ಇರುವಂತಹ ಕಾರ್ಗ್ ತೈಲ ದ್ವೀಪ ಏನಿದೆ, ಆ ಒಂದು ತೈಲ ದ್ವೀಪವನ್ನ ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಆ ಒಂದು ತೈಲ ದ್ವೀಪಕ್ಕೆ ಮುತ್ತಿಗೆ ಹಾಕಿ ಅಂತ ಅನ್ಬಿಟ್ಟು ಕೂಡ ಅಮೆರಿಕ ಸೇನೆಗೆ ಟ್ರಂಪ್ ಹೇಳಿದ್ರು. ಯಾವಾಗ ಕಾರ್ಗ್ ದ್ವೀಪಕ್ಕೆ ಅಮೆರಿಕ ಸೇನೆ ಮುತ್ತಿಗೆ ಹಾಕುತ್ತೆ ಅಂತ ಎಚ್ಚರಿಕೆ ಕೊಟ್ರೋ, ಅದಾದ ಮರುಕ್ಷಣವೇ ಇರಾನ್ ಆರ್ಮಿಯವರು ಸಾಲಾಗಿ ಟ್ವೀಟ್ ಮಾಡ್ತಿದ್ದಾರೆ. ಇರಾನ್ ಇವತ್ತು ಒಂದು ರಾತ್ರಿ ದೊಡ್ಡ ಹೆಜ್ಜೆಯನ್ನ ಇಡುತ್ತೆ, ಇಸ್ರೇಲು ಕೂಡ ಸಂಪೂರ್ಣವಾಗಿ ನಾಶವಾಗುತ್ತೆ, ಎಲ್ರು ಇರಾನ್ಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಇರಾನ್ ಅವರು ಇಲ್ಲಿವರೆಗೂ ಏನು ಒಂದು ರಹಸ್ಯವಾಗಿ ಇಟ್ಟಿದ್ದಂತಹ ಒಂದು ಕ್ಷಿಪಣಿಗಳಾಗಿರ್ಬಹುದು, ಡ್ರೋನ್ಗಳಾಗಿರ್ಬಹುದು ಅಥವಾ
ಸೇನಾ ಬತ್ತಳಿಕೆಯಲ್ಲಿರುವಂತಹ ದೊಡ್ಡ ದೊಡ್ಡ ಅಸ್ತ್ರಗಳೇನಿದಾವೆ ಆ ಅಸ್ತ್ರಗಳ ಫೋಟೋಗಳನ್ನು ಕೂಡ ಹಾಕಿ ನಾವು ಎಲ್ಲದಕ್ಕೂ ರೆಡಿಯಾಗಿದ್ದೀವಿ ಅಂತ ಅಮೆರಿಕ ಮತ್ತು ಇಸ್ರೇಲ್ಗೂ ಕೂಡ ಡೈರೆಕ್ಟ್ ಆಗಿ ಪಂಥಾಹ್ವಾನವನ್ನ ಕೊಟ್ಟಿರುವಂತದ್ದು ಧನುಶ್ರೀ. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.